ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸ್ಪೋರ್ಟ್ಸ್ ಅಲ್ಲಿ ಇಂಡಿಯಾ ಒಂದು ಹೊಸ ರೀತಿಯಾಗಿ ಹೊರಹೊಮ್ಮುತ್ತಾ ಇದೆ. ಅಂತ ಸಂದರ್ಭದಲ್ಲಿ ನೀವೆಲ್ಲ ಸುಮ್ಮನೆ ಓದಿ ಸರ್ಟಿಫಿಕೇಟ್ ಮನೆಗೆ ಇಟ್ಕೊಂಡು ಕೂತ್ಕೋಬೇಕಾಗ್ತದೆ. ಮೇಡಮ್, ಈಗ ಮೂಲವಾಗಿ ನಾವು ನಿಮಗೆ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಸರ್ಕಾರಕ್ಕೆ. ಕಳೆದ 20 ವರ್ಷಗಳಿಂದ ನಮ್ಮನ್ನು ಪರಿಗಣನೆಗೆ ತಗೊಂಡಿಲ್ಲ ಮೇಡಮ್. ಕಾಲಕಾಲಕ್ಕೆ ಶಿಕ್ಷಣ ಇಲಾಖೆ ನೇಮಕಾತಿ ಆದರೂ ಕೂಡ ದೈಹಿಕ ಶಿಕ್ಷಣನ ಆ ನೇಮಕಾತಿಯಿಂದ ಹೊರಗಡೆ ಇಟ್ಬಿಟ್ಟು ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಬಂದಿದ್ದಾರೆ. ಈಗ ನೀವು ಹೇಳಿದಾಗೆ ಕಾಮನ್ವೆಲ್ತಲ್ಲಿ ಅವರು ಮೆಡಲ್ ಮಾಡ್ತಾ ಇದ್ದಾರೆ ಅಂತ ಬೇರೆ ಕಂಟ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮದು ಕಂಟ್ರಿ ಎಲ್ಲಿ ಯಾವ ಲೆವೆಲಲ್ಲಿ ಇದೆ ಮೇಡಮ್. ಸೊ ಅದನ್ನು ನಾವು ಹೆಚ್ಚಿಸ್ಬೇಕು ಅಂತ ಹೇಳಿದ್ರೆ ನಾವು ಸಾಲ ಹಂತದಿಂದನೇ ದೈಹಿಕ ಶಿಕ್ಷಣನ ಮಕ್ಕಳಿಗೆ ಕೊಡಬೇಕು. ಅಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಏನು ಮಾಡ್ತಾರೆ, ಮಕ್ಕಳನ್ನ ಟ್ಯಾಲೆಂಟ್ ಐಡೆಂಟಿಫಿಕೇಷನ್ ಮಾಡಿ ಅವ್ರಿಗೆ ಪರ್ಟಿಕ್ಯುಲರಾಗಿ ಯಾರ್ಯಾರು ಯಾವುದಕ್ಕೆ ಸೂಕ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಡೆಪ್ಯೂಟ್ ಮಾಡ್ತಾರೆ, ಅದನ್ನು ತರಬೇತಿ ಕೊಡ್ತಾರೆ. ಆ ಪ್ರಕಾರವಾಗಿ ಆ ಮಗು ಅಲ್ಲಿ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವರು ಮೂಲಭೂತವಾಗಿ ಮಕ್ಕಳಿಗೆ ಆ ಕೌಶಲ್ಯವನ್ನು ಐಡೆಂಟಿಫೈ ಮಾಡ್ತಕ್ಕಂಥವ್ರು, ತರಬೇತಿ ನೀಡ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರನ್ನೇ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಯಾವ ಮೆಡಲ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಮೇಡಮ್. ಇದಕ್ಕೆ ನಾನು ಒಂದೇ ಒಂದು ಕೋಟ್ ಮಾಡಿ ಹೇಳ್ತೀನಿ. ನಮ್ಮ ಮನೆ ಉಪಮುಖ್ಯಮಂತ್ರಿ ಆದ ಪರಮೇಶ್ವರ್ ಸಾಹೇಬರು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ರು, ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಾವು 5 ಲಕ್ಷ ಕೊಡ್ತೀವಿ ಅಂತ. ಅಲ್ಲ ಸ್ವಾಮಿ, ನಾನು ಹೇಳ್ತಾ ಇರೋದು ನಿಮಗೆ, ನೀವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಐಡೆಂಟಿಫೈ ಮಾಡಿ ಮಕ್ಕಳನ್ನ ಕಳ್ಸಕ್ಕೆ PT ಮೇಸ್ಟ್ಗಳನ್ನೇ ಕೊಡ್ತಾರೆ. ಅವರು ಕೂಡ ಈ ಹಿಂದೆ ಒಬ್ಬ ಅಥ್ಲೀಟು ಮತ್ತೆ ಖೋಖೋ ಪ್ಲೇಯರ್, ಒಳ್ಳೆ ಖೋಖೋ ಪ್ಲೇಯರು ಜಿ ಪರಮೇಶ್ವರ್ ಅವರು. ಹೌದು ಮೇಡಮ್. ಇಲ್ಲ, ಅದೇ ಅವರೆಲ್ಲ ಖೋಖೋ ಪ್ಲೇಯರ್ಸ್ ಆಗಿದ್ರು, ಎಲ್ಲ ಆಗಿದ್ರು. ಆಗ ಅವರೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ರು, ಅಲ್ಲ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇರ್ತಾ ಇದ್ರು. ಸೊ ಹಾಗಾಗಿ ಅವರೆಲ್ಲ ಆಗಿದ್ದಾರೆ. ಈಗ ನೋಡಿ ಮೇಡಮ್, ಪ್ರೈವೇಟ್ ಸ್ಕೂಲಲ್ಲಿ 20 ರಿಂದ 25 ಜನ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇರ್ತಾರೆ ಮೇಡಮ್. ಅದೆಲ್ಲ ಯಾರು ಸ್ಕೂಲು? ಇಲ್ಲ, ಎಲ್ಲ MLAಗಳು, ರಾಜಕಾರಣಿಗಳು ಸ್ಕೂಲ್ ಇರ್ತದೆ. ಅಲ್ಲಿ 20 ಜನ 25 ಜನ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇರ್ತಾರೆ. ಇದೇ ಶಿಕ್ಷಣ ಇಲಾಖೆ BO ಆಫೀಸರ್ ಹೋಗ್ಬಿಟ್ಟು ಆ ಫಿಸಿಕಲ್ ಎಜುಕೇಷನ್ ಆಮೇಲೆ ಅವ್ರಿಗೆ ಟಾಸ್ಕ್ ಇರುತ್ತೆ. ಏನು ನಿಮ್ಮ ಹೆಸರು? ಮಹದೇವಸ್ವಾಮಿ ಅವರೇ. ಈಗ ಪ್ರೈವೇಟ್ ಸ್ಕೂಲ್ಗಳಲ್ಲಿ PT ಟೀಚರ್ಸ್ಗಳು ಒಂದೊಂದು ಸ್ಕೂಲಲ್ಲಿ ಏನಿಲ್ಲ ಅಂದ್ರೆ 10 ಜನ ಇರ್ತಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಅವ್ರಿಗೊಂದು ಟಾಸ್ಕ್ ಇರುತ್ತೆ. ನೀವು ಈ ಸರಿ ಮೆಡಲ್ ಮಾಡಲೇಬೇಕು, ಈ ಸರಿ ನೀವು ಇದು ಯಾವುದಾದ್ರೂ ಒಂದು ಪ್ಲೇಸ್ಮೆಂಟ್ ಮಾಡಲೇಬೇಕು ಅನ್ನುವಂಥ ಒಂದು ಅವ್ರಿಗೆ ಗೋಲ್ಸ್ ಇರುತ್ತೆ. ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳಿಗೆ PT ಟೀಚರೇ ಇರೋದಿಲ್ಲ. ಪಾಪ ಅವು ಹೆಂಗೋ ಕಷ್ಟಪಟ್ಟು ಏನೋ ಮಾಡಿ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ತಾವೇ ಹೋಗಿ ಏನೋ ಒಂದು ಆಗಬೇಕೇ ಹೊರತು ಅವರಿಗೆ ಸರಿಯಾದ ಸ್ಪೆಸಿಫಿಕ್ ಆಗಿ ಸ್ಪೆಷಲ್ ಟ್ರೈನಿಂಗೇ ಇರಲ್ಲ. ಯಾಕಂದ್ರೆ PT ಟೀಚರ್ಸೇ ಇರಲ್ಲ. ಒಬ್ಬ ಇರ್ತಾನ, ಅವನೇ ಕನ್ನಡ ಕಲಿಸ್ತಾನ, ಅವನ ಹಿಂದಿ ಕಲಿಸ, ಅವನ ದೈಹಿಕ ಶಿಕ್ಷಣ, ಅವನ ಡ್ರಾಯಿಂಗು, ಅವನ ಸಂಗೀತ. ಇದೇ ಕಾರಣಕ್ಕೆ ನಾನು ಹೇಳ್ತೀನಿ, ಈ ಧೋರಣೆ ಯಾಕೆ ನಿಮಗೆ ಶಿಕ್ಷಣ ಇಲಾಖೆಯಲ್ಲಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ಯಾಕಂತ ಹೇಳಿದ್ರೆ ನಿಮ್ಮ ಮಕ್ಕಳಾದರೆ ಇದು ಪ್ರೈವೇಟ್ ಸ್ಕೂಲಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸಿಂದ ಬೆನಿಫಿಟ್ನ ತಗೊಳ್ಬೇಕು. ಅವರು ಸ್ವಿಮ್ಮಿಂಗು, ಬಾಸ್ಕೆಟ್ಬಾಲು, ಬ್ಯಾಡ್ಮಿಂಟನ್ ಇತ್ಯಾದಿ ಕೌಶಲ್ಯಗಳನ್ನ ಕಲ್ತ್ಕೊಂಡು ಪರಿಣಿತರಾಗಬೇಕು. ಸರಿ, ನೀವು ಯುವಕರು ಬೇಕು, ನಮಗೆ ಸದೃಢದ ಯುವಕರು ಬೇಕು ಅಂತಿಲ್ಲ. ಸದೃಢದ ಯುವಕರನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಅವರಿಂದ ದೈಹಿಕ ಚಟುವಟಿಕೆಗಳಿಂದ. ದೈಹಿಕ ಚಟುವಟಿಕೆಗಳನ್ನ ಪ್ರಾಪರ್ ಆಗಿ ನಾವು ವೇ ಅಲ್ಲಿ ಹೇಳ್ಕೊಡ್ಬೇಕು ಅಂತ. ಎದಕ್ಕೆ ಬೇಡ ಅಂತ ಅವರಿಗೆ? ಎದಕ್ಕೆ ದೈಹಿಕ ಏನಕ್ಕೆ ಬೇಡ ಅಂದರೆ, MLA MP ಯಾರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇಲ್ಲ, ಬಡವ್ರ ಮಕ್ಕಳು ಓದ್ತಾ ಇದ್ದಾರೆ. ಅದರಿಂದ ಸರ್ಕಾರಿ ಶಾಲೆ ಉದ್ಧಾರ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ರಾಜ್ಯದಲ್ಲಿ 56,000 ಪ್ರಾಥಮಿಕ ಶಾಲೆಗಳಿದ್ದು 7,000 ಪ್ರಾಥಮಿಕ ಶಾಲೆಗಳು ಮುಚ್ಚಿದ್ದಾರೆ. ಈಗ ಪ್ರೆಸೆಂಟ್ ಇರೋದು 49,000 ಪ್ರಾಥಮಿಕ ಶಾಲೆಗಳು ಅಷ್ಟೇ. ಈ ಪ್ರೆಸೆಂಟು ಪ್ರಾಥಮಿಕ ಶಾಲೆಯಲ್ಲಿ 3,672 ಹುದ್ದೆಗಳು ಖಾಲಿ ಇದೆ. ಸರ್ವ ಶಿಕ್ಷಣ ಪ್ರಾಥಮಿಕ ಶಾಲೆಗಳಲ್ಲೇ ನೀವು ದೈಹಿಕ ಶಿಕ್ಷಕರನ್ನ ಕೊಟ್ಟರೆ, ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಗುಣಮಟ್ಟದ ಎಜುಕೇಶನ್ ಸಿಗ್ತಾ ಇದೆ, ಇಲ್ಲಿ ಎಲ್ಲ ರೀತಿಯಾದಂಥ ಸ್ಪೆಷಲೈಸೇಷನ್ ಶಿಕ್ಷಕರು ಇದ್ದಾರೆ ಅಂತ ಅವ್ರು ಪ್ರೈವೇಟ್ ಸ್ಕೂಲ್ಗೆ ಹೋಗಲ್ಲ. ಹೀಗಾಗಿ ಸರ್ಕಾರಿ ಶಾಲೆಗಳ ಹಾಜರಾತಿ ಜಾಸ್ತಿ ಆಗುತ್ತೆ, ಪ್ರೈವೇಟ್ ಸ್ಕೂಲ್ಸು ಮುಚ್ಚಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇವ್ರವೇ ಎಲ್ಲ ಪೊಲಿಟಿಷಿಯನ್ಸ್ ದೊಡ್ಡ ದೊಡ್ಡ ಸ್ಕೂಲು ಕಾಲೇಜು ಇರ್ತವೆ. ಹಾಗಾಗಿ ಈ ಕಾರಣದಿಂದಲೇ ಯಾವುದೇ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಮಾಡ್ತಿಲ್ಲ. ದೈಹಿಕ ಶಿಕ್ಷಕರನ್ನ ಪ್ರಾಥಮಿಕ ಶಾಲೆಗೆ 20 ವರ್ಷದಿಂದ ಮಾಡಿಲ್ಲ, ಪ್ರೌಢಶಾಲೆಗೆ 14 ವರ್ಷಗಳಿಂದ ಮಾಡಿಲ್ಲ. ಸಹ ಶಿಕ್ಷಕರನ್ನ ಹಿಂಗಂದ್ರೆ ಹೆಂಗ್ರಿ? ಈಗ 10-14 ವರ್ಷ ಅಂದ್ರೆ ಡೇಟಾ ಡಿಬಾರ್ ಆಗುತ್ತೆ ಸರ್. ಆಗೋಗಿದ್ದೀನಿ ಮ್ಯಾಮ್, ನಾನೇ ಡಿಪರ್ ಆಗಿದ್ದೀನಿ. ಯಾರಿಗಾರ ಏಜ್ ಬಾರ ಆಗೋಗಿದೆ, ಯಾರಿಗಾರ ಕೆಲ್ಸ ಸಿಗ್ಲಿ, ಒಟ್ಟೆ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ಲಿ. ನಂದು ಏಜ್ ಬಾರ್ ಆಗೋಗಿದ್ದೀನಿ ಮ್ಯಾಮ್. ಈಗ ಉದಾಹರಣೆಗೆ ಹೇಳ್ತೀನಿ, ನೀವು DPS ಅಲ್ಲಿ 40 ಜನ ಟೀಚರ್ಸ್ ಇದ್ದಾರೆ. ಒಂದೊಂದು ಗೇಮ್ಗೂ ಒಬ್ಬೊಬ್ಬರು. ನನ್ನ ಫ್ರೆಂಡೇ ಇದ್ದಾಳೆ ಸರ್, ಹೇಳ್ತಾಳೆ ಟಾಸ್ಕ್ ನಾನು ಪ್ಲೇಸ್ಮೆಂಟ್ ಮಾಡಬೇಕು ಅಂತ. ಎಷ್ಟು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅಂದ್ರೆ, ನಮ್ಮ ಕನ್ನಡ ಶಾಲೆ ಮಕ್ಕಳಿಗೆ ಈ ತರದ ಏನಾದರೂ ಸ್ಪೆಷಲ್ ಅವ್ರಿಗೆ ಪ್ರಾವಿಷನ್ ಇದ್ರೆ ಅಯ್ಯೋ ಗಗನಕ್ಕೆ ಏರ್ಬಿಡ್ತಾರೆ ನಮ್ಮ ಮಕ್ಕಳು. ಏನಾಗಿದೆ ಅಂದ್ರೆ, ಸ್ಕೂಲ್ ಬಿಟ್ಟ ಮೇಲೆ ಪ್ರತಿ ಮಗು ಯಾವ ಗೇಮ್ ಇಷ್ಟ ಆ ಗೇಮಿಗೆ ಹೋಗ್ಬೋದು. ಪ್ರತಿದಿನ 2 ಅವರ್ ಟ್ರೈನಿಂಗ್ ಮಾಡೇ ಮನೆಗೆ ಹೋಗುತ್ತೆ. ಸರ್ಕಾರಿ ಶಾಲೆಯಲ್ಲಿ ಕ್ಲಾಸ್ಗೆ ಹೋಗ್ತಾರೆ ಮತ್ತು ಮನೆಗೆ ಹೋಗ್ತಾರೆ. ಯಾವ ಟ್ರೈನಿಂಗ್ ಕೊಡೋರೇ ಇಲ್ಲ, ದೈಹಿಕ ಶಿಕ್ಷಕರೇ ಇಲ್ಲ. ಸಂಗೀತ ಶಿಕ್ಷಕರು ನಾವು ಹೋರಾಟ ಮಾಡ್ಕೊತ ಬಂದೀವಿ. ಅಲ್ಲಿ ಬೆಳಗಾವಿ ಅಧಿವೇಶನದಾಗಲಿ ನಮ್ಮನ್ನ ಆಯಾ ಜಿಲ್ಲಾದೊಳಗೂ ಎಲ್ಲ ಮನವಿ ಕೊಟ್ಟರು, ಯಾವುದೇ ಪ್ರಯೋಜನ ಆಗಿಲ್ಲ ಮೇಡಮ್. ಅವ್ರಿಗೆ ಸಂಗೀತ ಶಿಕ್ಷಕರು ಬೇಕೋ ಬೇಡೋ ಗೊತ್ತಿಲ್ಲ.
ಆದ್ರೆ ನಾಡಗೀತೆಗೆ ಏನಿರ್ತದಲ್ಲ ಅಷ್ಟೇ ಬೇಕು ಅವ್ರಿಗೆ ಹಂಗಾಗ್ಬಿಟ್ಟೆ ನಾಡಗೀತೆ ಅಷ್ಟೇ ಬೇಕಾಗಿಬಿಟ್ಟೈತೆ ಅವ್ರಿಗೆ ಉಳ್ಕೆದ್ದು ರೈತಗೀತೆ ನಾಡಗೀತೆಗೆ ಅಷ್ಟೇ ಸಂಗೀತ ಬೇಕು ಅವಾಗ ಮುಗೀತು ನೇಮಕಾತಿ ಬೇಡ ಅವ್ರಿಗೆ. ನಾವು ನಮ್ಮ ಮಕ್ಕಳಿಗೆಲ್ಲ ಪ್ರೈವೇಟಲ್ಲಿ ಸಂಗೀತ ಶಾಲೆಗೆ ಹಾಕ್ತೀವಲ್ರಿ ಸರ್, ಅದ ಸ್ಕೂಲಲ್ಲಿ ಸಿಕ್ಕರೆ ಇನ್ನೂ ಒಳ್ಳೇದಾಗುತ್ತೆ. ಅದಕ್ಕೆ ಹಂಗಾಗಿ ಒಟ್ಟು ನೇಮಕಾತಿ ಮಾಡೋಕೆ ಯಾಕೋ ಹಿಂದೆ ಒಟ್ಟೆ ಇಲ್ಲ. ನಿರಂತರ 15 ವರ್ಷ ಆತ್ರಿ ಮೇಡಮ್. ಈ ವರ್ಷ ಈ 15,000 ಶಿಕ್ಷಕರಲ್ಲಿ ಒಂದು ಪೋಸ್ಟ್ ಇಲ್ಲ. ಒಂದು ಪೋಸ್ಟ್ ಮಾಡಲ್ಲ ಇಲ್ಲ ಏನಿಲ್ಲ, ಸಂಗೀತ ಇಲ್ಲ, ಚಿತ್ರಕಲೆ ಇಲ್ಲ, ಇವು ವಿಶೇಷ ಶಿಕ್ಷಕರು ಯಾವೂ ಇಲ್ಲ. ಮೇಡಮ್ ನಿಮಗೆ ಫಸ್ಟ್ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ ನಾವು. ಯಾಕಂತಂದರೆ ಎಲ್ಲರ ಬಗ್ಗೆ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಅಂದರೆ ನಾವಿಲ್ಲಿ ಎಷ್ಟೇ ಹೋರಾಟಗಳು ಮಾಡಿದ್ರೆ ಎಷ್ಟೇ ಅಲುಗಳು ತೋರಿಸ್ಕೊಂಡ್ವಿ ಮೇಡಮ್. ಇಲ್ಲಿ ಸರ್ಕಾರಗಳಿಗೆ ಅವಕ್ಕಲ್ರಿ ಕೋರ್ಟ್ ಆರ್ಡ್ರ್ ಮೇಡಮ್, ಇದು ಹೈಕೋರ್ಟ್ ಆರ್ಡ್ರಿಗೆ ಬಿ.ಕಾಮ್ ಬಿ ಎಡ್ ಅವರಿಗೆ ಟೀಚರ್ ಅಲ್ಲಿ ತೊಗೊಳ್ಬೇಕಂತೇಳಿ ಉಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟ ಸರ್. ಇಂಥವಕ್ಕೆ ಹೌದು ಮೇಡಮ್ ಏನಾಯ್ತಂದ್ರೆ ಮೇಡಮ್ ಇದು 2015ರಲ್ಲಿ ಬಿ ಕಾಮ್ ಅವರಿಗೆ ಬಿ ಎಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಮೇಡಮ್. ಅದಾದಮೇಲೆ ಎದಕ್ಕೆ ಕೊಟ್ಟಿರಿ ಅಂತ ಬಂದಾಗ ಇಲ್ಲ ನಾವು ಪಿ ಯು ಲೆಕ್ಚರ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಮೇಡಮ್. ಪಿ ಯು ಲೆಕ್ಚರ್ ಕೊಟ್ಟಾದ್ಮೇಲೆ 2020ರಲ್ಲಿ ಏನಾಯಿತು ಟಿ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ರು ಮೇಡಮ್. ನಾವು ಕೇಳಿಲ್ಲ ಮೇಡಮ್ ಗೌರ್ಮೆಂಟ್ ಹತ್ರ. ಬಿ.ಕಾಮ್ ಟಿ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕೊಟ್ಟರು ಮೇಡಮ್. ಅದು ಪಾಸ್ ಆದಮೇಲೆ 2022ರಲ್ಲಿ ನಾಗೇಶ್ ಸರ್ ಏನು ಮಾಡಿದ್ರು ಮೇಡಮ್, ರಿಕ್ರೂಟ್ಮೆಂಟ್ 15,000 ರಿಕ್ರೂಟ್ಮೆಂಟ್ ಮಾಡಿದ್ರು. ಅದರಲ್ಲಿ ಬಿ.ಕಾಮ್ ಬಿ ಎಡ್ ಅನ್ನು ತಗೊಳ್ಳಿಲ್ಲ ಮೇಡಮ್. ನಾವೇನು ಹೆಂಗೆ ಮೇಡಮ್ ಗೊತ್ತಿಲ್ಲ. ಮತ್ತೆ ಎದಕ್ಕೆ ಟಿ ಯಾಕೆ ಬರ್ಸಿದ್ರು, ಮತ್ತೆ ಯಾಕೆ ಪದವಿ ಬಿ.ಎಡ್ ಅಲ್ಲಿ ಬಿ.ಕಾಮ್ ಅಲ್ಲಿ ಬಿ.ಎಡ್ ಮಾಡಕ್ಕೆ ಅವಕಾಶ ಕೊಟ್ಟರು ಮೇಡಮ್? ಅವಾಗ ಏನಾಯ್ತು ಅಂದ್ರೆ ಮೇಡಮ್ ಹಿಂಗಾದ್ರೆ ಬಗೆಹರಿಲ್ಲ ಅನ್ಕೊಂಡ್ಬಿಟ್ಟು ನಾವು ಧಾರವಾಡ ಹೈಕೋರ್ಟಲ್ಲಿ ಏನು ಮಾಡಿದ್ವಿ ಮೇಡಮ್, ಅಪೀಲನ್ನು ಸಲ್ಲಿಸಿದ್ವಿ ಮೇಡಮ್. ಧಾರವಾಡ ಹೈಕೋರ್ಟ್ ಏನು ಮಾಡ್ತೀವಿ ಅಂದ್ರೆ ಚೀಮಾರಿ ಆಗ್ತೀವಿ ಮೇಡಮ್ ಸರ್ಕಾರಕ್ಕೆ. ಯಾಕೆ ಅವ್ರಿಗೆ ಟಿ ಬರೋಕ್ಕೆ ಅವಕಾಶ ಕೊಟ್ರಿ ನೀವು? ಬಿ ಎಡ್ ಕೊಟ್ಟಿರಲ್ಲ, ಪಿ ಯು ಲೆಕ್ಚರ್ಗೆ ಆಯ್ತು ಬಿಟ್ಬಿಡ್ರಿ, ಟಿ ಫುಲ್ ಫಾರ್ಮ್ ಏನಂತ ಕ್ವಶನ್ ಕೇಳಿದ್ರು ಮೇಡಮ್. ಇವರು ಅಡ್ವೊಕೇಟ್ ಜನರಲ್ ಬಂದಿದ್ರು ಮೇಡಮ್ ಅಲ್ಲಿಗೆ. ಅವ್ರು ಚೀಮಾರಿ ಹಾಕಿದಾಗ ಇಲ್ಲ ಸರ್ ನಾವು 15 ದಿನದಲ್ಲಿ ನಾವು ಕೊಡ್ತೀವಿ ಅಂತೇಳಿ 15 ದಿನದಲ್ಲಿ ಐತೆ ಮೇಡಮ್, ಆರ್ಡರ್ ಐತೆ ಮೇಡಮ್. 2022 ಮೇಡಮ್ ಇಲ್ಲಿ ನೋಡಿ, 2022 ಆರ್ಡರ್ ನಂಬರ್ನೂ ಇದೆ ಮೇಡಮ್ ಇಲ್ಲಿ, ಕೋರ್ಟ್ ಆರ್ಡರ್ ನಂಬರ್. ಅದಾದಮೇಲೆ ನಾವು ಸುಮಾರು 4 ವರ್ಷದಿಂದ ಅಡ್ಡಾಡ್ತಾ ಇದ್ವಿ ಮೇಡಮ್. ಶಾಲಾ ಶಿಕ್ಷಣ ಇಲಾಖೆಗೆ ಆಯುಕ್ತರ ಕಚೇರಿ ತಿರುಗಾಡ್ತಾ ಇದೀವಿ. ಆಯ್ತು ಮಾಡ್ತೀವಿ ಅಂತೇಳಿ 15 ದಿನದಿಂದ C&R ಬಿಟ್ಟರು ಮೇಡಮ್. ವೃಂದ ಮತ್ತು ನೇಮಕಾತಿಗಳ ನಿಯಮಾವಳಿಗಳನ್ನ ಬಿಟ್ಟರು. ಅಲ್ಲಿ ಬಿ.ಕಾಮ್ ಬಿ ಎಡ್ ಅವರು ಮೆನ್ಷನ್ನೇ ಮಾಡಿಲ್ಲ ಮೇಡಮ್ ಅಲ್ಲಿ. ಅಂದರೆ ಇದ್ದೀರಾ ಮತ್ತೆ ಮೇಡಮ್ ಏನಂತಾರೆ ಮೇಡಮ್, ಅತಿಥಿ ಶಿಕ್ಷಕರಾಗಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಶಾಲೆಗಳಲ್ಲಿ ಮೇಡಮ್ ಸುಮಾರು 5,000 ಜನ ಅತಿಥಿ ಶಿಕ್ಷಕರಾಗಿ ನಾವು ಬಿ.ಕಾಮ್ ಬಿ ಎಡ್ ಅವರು ವರ್ಕ್ ಮಾಡ್ತಾ ಇದ್ದೀವಿ ಮೇಡಮ್. ಇದನ್ನು ಅವ್ರಿಗೆ ಹೇಳಿದ್ರೆ ಮೇಡಮ್, ಆಯುಕ್ತರಿಗೆ ಹೇಳಿದ್ರೆ ಇಲ್ಲ ನಮ್ಗೆ ಎಲ್ಲಿ ನಿಮ್ಗೆ ಅವಶ್ಯಕತೆ ಐತೆ ಅಲ್ಲಿ ಇಟ್ಕೊತೀವಿ ನಾವು, ಅಲ್ಲಿ ಯಾಕಂದ್ರೆ ಅಲ್ಲಿ ಬಿ ಎಡ್ ಮಾಡಿದವರು ಇರ್ಲಾರ್ದಕ್ಕೆ ನಾವು ನಿಮ್ಮನ್ನು ತೊಗೊಂಡಿವಿ ಅಂತ ಹೇಳ್ತಾರೆ ಮೇಡಮ್ ಅವರು.